ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಾವು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನಮಗೆ ಕಿಚನ್ ರೂಮಲ್ಲಿ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನಿಲ್ಲಿ ಜಾನ್ಸಸ್ ಬೇಬಿ ಕ್ರೀಮ್ ಆಗೋಗಿದೆ ನನ್ನ ಮಗದು. ಅದನ್ನು ನಾನು ಯಾವ ರೀತಿ ಯೂಸ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ನಾನಿಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆಯನ್ನು ನಾನು ಈ ಬಾಟ್ಲಲ್ಲಿ ಹಾಕ್ಕೊತಾ ಇದ್ದೀನಿ. ಆ ಬಾಟ್ಲಲ್ಲಿ ಈ ರೀತಿ ಹಾಕ್ಕೊಂಡ್ರೆ ನಮಗೆ ಆಯಿಲ್ ಹಾಕುವಾಗ ನಾವು ಈ ರೀತಿ ಇದರಲ್ಲಿ ಈ ಕ್ರೀಮ್ ಬಾಟಲಲ್ಲಿ ನಾವು ಯೂಸ್ ಮಾಡ್ಕೋಬೋದು. ನಾನು ತೋರಿಸೋ ರೀತಿ ನೀವು ಕೂಡ ಯೂಸ್ ಮಾಡ್ಕೋಬೋದು. ನಾವು ಆಯಿಲನ್ನು ಉಪಯೋಗಿಸೋಕ್ಕಂತ ಕೆಲವೊಂದು ಸಾಮಾನುಗಳನ್ನು ತಗೊತಾ ಇರ್ತೀವಿ ತುಂಬ ದುಡ್ಡು ಕೊಟ್ಟು. ಆ ರೀತಿ ಆಗದಿರ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ವೇಸ್ಟ್ ಆಗಿರೋಂಥ ವಸ್ತುಗಳಿಂದ ನಾವು ಈ ರೀತಿ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಾನು ಬಾಟ್ಲಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೀನಲ್ಲ, ಈ ರೀತಿ ನಾವು ಒಗ್ಗರಣೆಗೆ ಆಗಿರ್ಬೋದು, ಇಲ್ಲಾಂದರೆ ಚಪಾತಿಗೆ, ದೋಸೆಗೆ ಈ ರೀತಿ ಮಾಡುವಾಗ ಆಯಿಲನ್ನು ತುಂಬ ಉಪಯೋಗಿಸ್ತಾ ಇರ್ತೀವಲ್ಲ, ಅದಕ್ಕೆ ಇದು ತುಂಬ ಸುಲಭವಾಗಿ ಅನಿಸುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತು ನಾವು ನೆಟ್ಟು, ಸ್ಕ್ರೂ ಈ ರೀತಿ ನಾವು ಏನಾದರೂ ಹ್ಯಾಂಗ್ ಮಾಡ್ಕೊಳ್ಳುವಾಗ ಈ ರೀತಿ ಕಲ್ಲು ತಗೊಂಡು ಹೊಡ್ಕೊತಾ ಇರ್ತೀವಿ. ಈ ರೀತಿ ಹೊಡೆಯುವಾಗ ಬೈ ಮಿಸ್ಸಾಗಿ ನಮ್ಮ ಕೈಗೆ ತೆಗಿಳ್ತಾ ಇರುತ್ತೆ ಆ ಕಲ್ಲು. ಆ ರೀತಿ ಆಗದಿರ ನಾವು ಕೈಗೆ ತೆಗೆಸ್ಕೊಂಡಿರ ನಾವು ಆ ಮೊಲವನ್ನು ಹೊಡಿಬೇಕು ಗೋಡೆಗೆ ಅಂದಾಗ ಈ ರೀತಿ ಬಾಚಣಿಗೆ ತಗೊಂಡು ಈ ಬಾಚಣಿಗೆ ಒಳಗಡೆ ಈ ರೀತಿ ಮೊಲವನ್ನು ತಗೊಂಡು ಕಲ್ಲು ತಗೊಂಡು ಈ ರೀತಿ ಹೊಡ್ಕೋಬೋದು. ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ನಮ್ಮ ಕೈ ಕೂಡ ಒಂಚೂರು ಕೂಡ ಗಾಯ ಆಗದಿರ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ವಾಟರ್ ಬಾಟಲ್ಸನ್ನು ತಗೊತಾ ಇರ್ತೀವಲ್ಲ, ಬಿಸಾಕ್ತಾ ಇರ್ತೀವಿ. ಆ ವಾಟರ್ ಬಾಟಲ್ಸ್ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ರೀತಿ ಮಾರ್ಕ್ ಹಾಕ್ತಾಯಿದ್ದೀನಲ್ಲ, ಈ ರೀತಿ ನಾನು ಯಾವ ರೀತಿ ಹಾಕ್ತಿದ್ದೀನೋ ಆ ರೀತಿ ನೀವು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ನಾನು ಈ ರೀತಿ ಎರಡು ಹತ್ರ ಮಾರ್ಕ್ ಹಾಕ್ಕೊತಾ ಇದ್ದೀನಿ, ಕೆಳಗಡೆ ಒಂದು ಮೇಲೆ ಒಂದು ಈ ರೀತಿ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಕ್ಲೀನಾಗಿ ಆ ಮಾರ್ಕ್ ಹಾಕಿರೋಂಥ ಜಾಗದಲ್ಲೇ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಕ್ಲೀನಾಗೆ ನಾವು ಮಾರ್ಕ್ ಹಾಕಿದ್ದಾಯ್ತಲ್ಲ, ಈಗ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಯಾವ ರೀತಿ ಇದು ಕಿಚನ್ ರೂಮಲ್ಲಾಗಿರ್ಬೋದು ಮತ್ತು ನಾವು ರೀಡಿಂಗ್ ರೂಮಲ್ಲಾಗಿರ್ಬೋದು ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇನ್ನೂ ಕೆಲವೊಂದು ಕಿಚನ್ ಟಿಪ್ಸ್ಗಳು, ಬ್ಯೂಟಿ ಟಿಪ್ಸು ಮತ್ತು ಇನ್ನೂ ಹಲವಾರು ಟಿಪ್ಸ್ಗಳನ್ನು ನನ್ನ ಚಾನಲಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಾರಿ ನನ್ನ ಚಾನಲನ್ನು ವಿಸಿಟ್ ಮಾಡಿ. ಈ ರೀತಿ ನಾನು ಎರಡು ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನಾನು ಯಾವ ರೀತಿ ಉಪಯೋಗಿಸ್ತೀನಿ ಅಂತ ನೋಡಿ. ಈಗ ಮುಚ್ಚಳೆ ಏನು ಬೇಕಿಲ್ಲ, ಮಧ್ಯ ಒಂದು ಇಟ್ಟಿದ್ವಲ್ಲ ಅದು ಕೂಡ ನಮ್ಗೆ ಬೇಕಾಗಿರಲ್ಲ. ಮೇಲೆ ಒಂದು ಕೆಳಗಡೆ ಒಂದು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಮಾತ್ರ ಸಾಕು. ಇದರಲ್ಲಿ ನಾನು ಸ್ಪೂನ್ಸು, ಸ್ಪೋಕ್ಸು ಮತ್ತು ದೂದ್ ಪಿಕ್ಕು ಇದೆಲ್ಲ ನಾನು ಹಾಕ್ಕೊತೀನಿ. ನೀವು ಬೇಕಾದರೆ ಆ ಬಾಟಲ್ಗೆ ಚೆನ್ನಾಗಿ ಡಿಸೈನ್ ಹಾಕ್ಕೊಂಡು ಆರ್ಗನೈಸ್ ಮಾಡ್ಕೋಬೋದು. ನಾನು ಪ್ಲೈನಾಗಿ ಬಿಟ್ಟಿದ್ದೀನಿ. ನೀವು ಡಿಸೈನ್ ಹಾಕ್ಕೋಬೋದು. ಇಲ್ಲಾಂದರೆ ಮನೆಯಲ್ಲಿ ನಾವು ಬಟ್ಟೆಗೆ ಅಂತ ಲೇಸ್ ತಗೊಂಡಿರ್ತೀವಲ್ಲ, ಅದಕ್ಕೆ ಕೂಡ ನೀವು ಗಮ್ ಹಾಕಿ ಆ ಲೇಸನ್ನು ಮೆತ್ತಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಿಮಗೆ ಕಿಚನ್ ರೂಮಲ್ಲಿ ಬೇಡ, ನಾನು ಓದುವಂಥ ಟೇಬಲ್ ಹತ್ರ ಹೋಗಿ ನಾನು ಈ ರೀತಿ ಆರ್ಗನೈಸ್ ಮಾಡ್ಕೊತೀನಿ ಅಂದರೆ ಕೂಡ ಹಾಕ್ಕೋಬೋದು. ನಾನು ಈ ರೀತಿ ಪೆನ್ಸ್ ಕೂಡ ಇಟ್ಕೊತಿದ್ದೀನಿ. ಪೆನ್ಸು, ಸ್ಕೇಲ್ಸು, ಎಲೇಸರು, ಶಾರ್ಪ್ನರು, ಈ ರೀತಿ ಪೆನ್ ಎಲ್ಲವನ್ನು ನಾವು ಇದರಲ್ಲಿ ಇಟ್ಕೋಬೋದು. ತುಂಬ ಚೆನ್ನಾಗಿದೆಯಲ್ಲ ನೋಡಿ. ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನಮ್ಗೆ ಎಷ್ಟೆಲ್ಲ ಉಪಯೋಗ ಇದೆಯಲ್ಲ, ಅದಕ್ಕೆ ನಾವು ಕೂಡ ವೇಸ್ಟ್ ಅಂತ ಬಿಸಾಕ್ದಿರ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಬೇಕು. ನಾನಿಲ್ಲಿ ಪೆನ್ಸಿಲ್ಸು ಮತ್ತು ಪೆನ್ಸು ಈ ರೀತಿ ಸ್ಪೂನ್ಸು ಹಾಕ್ಕೊಳ್ಳೋಕ್ಕೆ ತುಂಬಾ ಉಪಯೋಗ ಆಗಿದೆ. ಇಲ್ಲಿ ಕಿಚನ್ ರೂಮಲ್ಲೂ ಉಪಯೋಗ ಆಗುತ್ತೆ ಮತ್ತು ನಾವು ಓದುವಂಥ ರೂಮಲ್ಲಿ ಕೂಡ ನನಗೆ ಉಪಯೋಗ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.